ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಕ್ರಿಯೇಟರ್ಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದಾರ ಪ್ರತಿಯೊಬ್ಬರು ಹೇಳ್ಬೇಕ್ರೆ ಫೈನಲ್ ಆಗಿ ಯೂಟ್ಯೂಬ್ ಮಾನಿಟೈಸೇಷನ್ ಮೇಲೆ ತುಂಬಾ ದಿನಗಳಾದ ನಂತರ ಹೊಸದಾಗಿ 3 ಹೊಸ ನೀವು ಅಪ್ಡೇಟ್ ಬಂದಿದೆ. ಅದರಲ್ಲಿ ಒಂದು ಅಪ್ಡೇಟ್ ಮಾತ್ರ ಏನಿದೆಯಲ್ಲ, ಈ ಒಂದು ಅಪ್ಡೇಟ್ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್, ನಮ್ಮ ನೀವು ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಆಗಿ ರಿವ್ಯೂಸ್ ಕಂಟೆಂಟ್ ಆಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಸಸ್ಪೆಂಡ್ ಆಗಿದೆ ಅನ್ನೋ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೂ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಇನ್ನು ಮುಂದೆ ಈ ಒಂದು ಅಪ್ಡೇಟ್ ಕೇಳಿದ ತಕ್ಷಣ ನಿಮ್ಮ ಒಂದು ಮುಖದ ಮೇಲೆ ಸ್ಮೈಲ್ ಬರುತ್ತೆ. ಯಾಕಂದರೆ ಆ ರೀತಿ ಒಂದು ಅಪ್ಡೇಟ್ ಬಂದಿದೆ. ಟೋಟಲ್ ನೋಟು 3 ಅಪ್ಡೇಟ್ ಬಂದಿದೆ. ಅದರಲ್ಲಿ 2 ಅಪ್ಡೇಟ್ ಮಾತ್ರ ತುಂಬ ಇಷ್ಟ ಆಗುತ್ತೆ. ಲಾಸ್ಟ್ ಅಪ್ಡೇಟ್ ಮಾತ್ರ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಯಾವ ರೀತಿ ಅನ್ಸುತ್ತೆ ಅಂದ್ರೆ, ಈ ಯೂಟ್ಯೂಬ್ ಜರ್ನಿ ಸಾಕು, ಯೂಟ್ಯೂಬ್ ಇನ್ನು ಮುಂದೆ ನಮಗೆ ಸಾಕಾಗಲ್ಲ ಅನ್ಸುತ್ತೆ. ಯಾಕಂದ್ರೆ ಆ ರೀತಿ ಒಂದು ಅಪ್ಡೇಟ್ ಬಂದಿದೆ. ಅದು ಯಾವ ಅಪ್ಡೇಟ್ ಬಂದಿದೆ, ಏನು ಬಂದಿದೆ ಎಲ್ಲ ನನಗೆ ಸಂಪೂರ್ಣವಾಗಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಕೂಡ ಏನು ಮಾಡಬೇಕು, ಈ ಒಂದು ಅಪ್ಡೇಟ್ ತಿಳ್ಕೊಬೇಕಾದ್ರೆ ಏನೂ ಅಲ್ಲ, ಜಸ್ಟ್ ವಿಡಿಯೋ ಸ್ಕಿಪ್ ಮಾಡಿದೆ ನೀವು ಕೊನೆಯವರೆಗೆ ನೋಡಲೇಬೇಕು ಅಂತ ಈ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದಾರೆ, ಪ್ಲೀಸ್ ಗರ್ಲ್ಸ್ ಬಾಯ್ಸ್ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಅಂತ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬಟನ್ ಟನ್ನದ ಕ್ಲಿಕ್ ಮಾಡೋದು ಮರಿಬೇಡಿ. ಅದ್ರ ಜೊತೆ ಈ ವಿಡಿಯೋನ ನೋಡ್ತಾ ಇದ್ದಾರೆ ಲೈಕ್ ಯಾಕೆ ಮಾಡ್ತಾಯಿಲ್ಲ ಹೇಳಿ, ಲೈಕ್ ಕೂಡ ಮಾಡ್ಕೊಳ್ಳಿ ಅಂತ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ಮೊದಲನೇದಾಗಿ ಹೇಳ್ಬೇಕಾರೆ ಯೂಟ್ಯೂಬ್ನಲ್ಲಿ ಬಂದಂಥ ಅಪ್ಡೇಟ್ ಏನಿದೆ, ಇದು ಮಾನಿಟೈಸೇಷನ್ ಮೇಲೆ ಬಂದಂಥ ಅಪ್ಡೇಟ್ ತುಂಬ ದಿನಗಳಾದ ನಂತರ ಬಂದಿದೆ. ನಾನು ಕೂಡ ತುಂಬ ದಿನಗಳಾದ ನಂತರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದರೆ ಅಪ್ಡೇಟು ಇವಾಗ ಬಂದಿದೆ, ಜಸ್ಟ್ ಬಂದ ನಂತರ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೇನೆ. ಆ್ಯಕ್ಚುಲಿ ಉಂಟು ಗೈಸ್, ಯೂಟ್ಯೂಬ್ ಮಾನಿಟೈಸೇಷನ್ ಮೇಲೆ ಬಂದಂಥ ಮೊದಲನೇ ಅಪ್ಡೇಟ್ ಏನಪ್ಪ ಅನ್ನೋದು ತುಂಬ ಸಿಂಪಲ್. YPP ರೀಲ್ ಸ್ಟೇಟ್ಮೆಂಟ್ ಅಂತ ಬಂದ್ಬಿಟ್ಟು, ರೀಲ್ ಸ್ಟೇಟ್ಮೆಂಟ್ YPP ಅಂದರೆ ರೀಲ್ ಸ್ಟೇಟ್ಮೆಂಟ್ ಅಂದ್ರೆ ಏನು, ಇನ್ನು ಕ್ಲಿಯರ್ಗೆ ಅರ್ಥ ಮಾಡ್ಕೊಳ್ಳಿ. YPP ಅಂದರೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಸಿಂಪಲ್. ಮೊದಲಿಗೆಲ್ಲ ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ರ ಯೂಟ್ಯೂಬ್ನಲ್ಲಿ ಏನಾದರೂ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ರೆ, ಏನಾದರೂ ಒಂದು ಪಾಲಿಸಿ ವೈಲೇಟ್ ಮಾಡಿದ್ರೆ ಏನು ಅಂತ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆನ್ ಇದ್ರೆ ಮಾನಿಟೈಸೇಷನ್ ಡಿಸೇಬಲ್ ಮಾಡಿಬಿಡ್ತಾರೆ. ಇದೊಂದು ಪರ್ಮನೆಂಟ್ ಕೂಡ ಮಾನಿಟೈಸೇಷನ್ ಆಗಿಬಿಡುತ್ತೆ. ಅದರಿಂದ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಇದಾಗಿಬಿಡುತ್ತೆ, ಮೋಟಿವೇಶನ್ ಆಗಿಬಿಡುತ್ತೆ ಯಾವುದೇ ರೀತಿ. ಯಾಕಂದ್ರೆ ನಾವು ಯೂಟ್ಯೂಬ್ನಲ್ಲಿ ಎಷ್ಟೋ ಕಷ್ಟಪಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀವಿ, ಅದ್ರ ಬಟ್ ಯೂಟ್ಯೂಬ್ನಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಡಿಸೇಬಲ್ ಆಯಿತು. ಏನು ಮಾಡೋದು ಇನ್ನು ಮುಂದೆ ಯೂಟ್ಯೂಬ್ನಲ್ಲಿ ಯಾವುದೇ ರೀತಿ ನಮಗೆ ₹1 ದುಡ್ಡು ಬರಲ್ಲ. ಏನು ಮಾಡೋದು ಅಂತ ತುಂಬ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಬೇಜಾರಾಗಿರ್ತಾರ. ಆ ಒಂದು ಕಾರಣಕ್ಕೋಸ್ಕರ ಯೂಟ್ಯೂಬರ್ ಏನು ಮಾಡಿದ್ರೆ ಇದು ಮಾಡಿದ್ರೆ ಅಂದ್ರೆ YPP ರೀಲ್ ಸ್ಟೇಟ್ಮೆಂಟ್ ಅಂತ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬ ಸಿಂಪಲ್. ಇನ್ನು ಮುಂದೆ ನಿಮಗೆ ಮತ್ತೆ ಒಂದು ಹೊಸ ನೀವು ಅವಕಾಶ ಕೊಡ್ತಾ ಇದ್ದಾರೆ. ಏನು ಅವಕಾಶ ಅಂದ್ರೆ, ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಾದರೂ ಮಾನಿಟೈಸೇಷನ್ ಡಿಸೇಬಲ್ ಆಗಿ ಮಾನಿಟೈಸೇಷನ್ ಇಂದ ರಿಜೆಕ್ಟ್ ಮಾಡಿದಾರೆ ಅಂದ್ರೆ, ನೀವು ಹಂಗೆ ಕಂಟಿನ್ಯೂ ವಿಡಿಯೋ ಅಪ್ಲೋಡ್ ಮಾಡ್ತಾ ಬರ್ತಾ ಇದ್ದಾರೆ, ಯಾವುದೇ ರೀತಿ ವಿಡಿಯೋ ನಿಲ್ಲಿಸಿಲ್ಲ, ಸ್ಟ್ರಗಲ್ ಪಡ್ತಾ ಇದ್ರೆ, ಕಷ್ಟ ಪಡ್ತಾ ಇದ್ರೆ ಅದೇ ಒಂದು ಚಾನಲ್ನಲ್ಲಿ ಅಂದ್ರೆ ನಿಮಗೆ ಮತ್ತೊಂದು ಚಾನ್ಸ್ ಕೊಡ್ತಾ ಇದ್ದಾರೆ. ಏನಪ್ಪ ಚಾನ್ಸ್ ಅಂದ್ರೆ, ಇದೇ ಜೂನ್ 1ನೇ ತಾರೀಕಿನಿಂದ ಪ್ರತಿಯೊಬ್ಬರು ಕೂಡ YPP ರೀಲ್ ಸ್ಟೇಟ್ಮೆಂಟ್ ಅಂತ ಎಲ್ಲರೂ ಕೂಡ ಮೇಲ್ ಬಂದು ರಿಸೀವ್ ಆಗ್ತದೆ. ಅದ ಮೇಲಿನ ಅರ್ಥ ಏನಪ್ಪಾ ಅಂದ್ರೆ ತುಂಬಾ ಸಿಂಪಲ್, ಕ್ಲಿಯರ್ ಆಗ್ಬೇಕ್ರೆ ನೀವು ಮತ್ತೆ ಮಾನಿಟೈಸೇಷನ್ಗೆ ಅಪೀಲ್ ಮಾಡ್ಬೋದು. ಮತ್ತೆ ಪ್ರೋಗ್ರಾಮ್ಗೆ ನಿಮಗೆ ಜಾಯ್ನಿಂಗ್ ಕಾಸ್ತಾರೆ, ಮತ್ತೆ ನೀವು ಬನ್ನಿ ಮತ್ತೆ ಅಪೀಲ್ ಮಾಡಿ ಅಂತ ಬಂದ್ಬಿಟ್ಟು. ನೀವು ಯಾವುದೇ ರೀತಿ ಪ್ರಾಬ್ಲಮ್ ಏನೂ ಮಾಡಿಲ್ಲ, ಯಾವುದೇ ರೀತಿ ಪಾಲಿಸಿ ವೈಲೇಟ್ ಮಾಡಿಲ್ಲ, ಏನೂ ಮಾಡೋದಿಲ್ಲ, ಕಂಟಿನ್ಯೂ ವಿಡಿಯೋ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇನ್ನು ಮುಂದೆ ಮಾನಿಟೈಸೇಷನ್ ಆಗುತ್ತೆ. ಇದು ಗುಡ್ ನ್ಯೂಸ್ ಅಂತಾನೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್. ಯಾಕಂದ್ರೆ ತುಂಬಾ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ಅವರೊಂದು ಯೂಟ್ಯೂಬ್ ಚಾನಲ್ ಏನೋ ಒಂದು ವಿಡಿಯೋ ಮಾಡ್ತಾ ಇರ್ತಾರೆ, ಏನೋ ಒಂದು ಪ್ರಾಬ್ಲಮ್ ಆಗಿ ಚಾನಲ್ ಮಾನಿಟೈಸೇಷನ್ ಡಿಸೇಬಲ್ ಆಗಿರುತ್ತೆ. ಅದರಿಂದ ಏನು ಮಾಡ್ತಾ ಇರ್ತಾರೆ, ಇನ್ನು ಕೆಲವೊಂದಷ್ಟು ಜನ ಮಾನಿಟೈಸೇಷನ್ ಡಿಸೇಬಲ್ ಆದ ತಕ್ಷಣ ಈ ವಿಡಿಯೋ ಅಪ್ಲೋಡ್ ಮಾಡೋದು ನಿಲ್ಲಿಸ್ಬಿಡ್ತಾರೆ. ಯಾಕಂದ್ರೆ ಮಾನಿಟೈಸೇಷನ್ ಆಪ್ ಆಯ್ತು, ಇನ್ನೇನಿದೆ ಯೂಟ್ಯೂಬ್ನಲ್ಲಿ ಯಾವುದೇ ರೀತಿ ₹1 ದುಡ್ಡು ಬರಲ್ಲ ಅಂತ ಹೇಳಿ ಬಂದ್ಬಿಟ್ಟು ತುಂಬಾ ಜನ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಲ್ಲಿಸ್ಬಿಡ್ತಾರೆ. ಆದ್ರೆ ಇನ್ನೂ ಕೆಲವೊಂದಷ್ಟು ನಮ್ಮಂತ ಯೂಟ್ಯೂಬ್ ಕ್ರಿಯೇಟರ್ಸ್ ಏನ್ ಮಾಡ್ತಾ ಇರ್ತಾರೆ, ಕಷ್ಟಪಡ್ತಾ ಇರ್ತಾರೆ, ಏನೇ ಆಗಲಿ ಈ ಚಾನಲ್ ಬಿಡೋದು ಬೇಡ ಅಂತವ್ರಿಗೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಇನ್ನು ಮುಂದೆ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಇಂದ ಆದ್ರೂ ಕೂಡ ನಿಮಗೆ ಹೊಸದು. ಆಕ್ಚುಲಿ ಇದೇ ಜೂನ್ 1ನೇ ತಾರೀಕಿಂದ ಮೇಲ್ ಬಂದಿದೆ, ಆಲ್ಮೋಸ್ಟ್ ಬರ್ತಾ ಇದೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್. ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಬಂದಿದ್ರೆ ಚಿಕ್ಕದೇ ಕಮೆಂಟ್, ಯಾಕಂದ್ರೆ ನಿಮ್ಮಿಂದ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಯಾರಿಗೆಲ್ಲ ಬಂದಿದೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಇದು ಬಂದ್ಬಿಟ್ಟು ಯೂಟ್ಯೂಬ್ನಲ್ಲಿ ಮೊದಲನೇ ಅಪ್ಡೇಟ್, ಬೆಂಕಿ ಅಪ್ಡೇಟ್ ಅಂತ ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ನು ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು ಈ ಒಂದು ಅಪ್ಡೇಟ್ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಏನು ಯೂಸ್ಫುಲ್ ಅಂದ್ರೆ, ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ನೀವು ಮೊಬೈಲ್ ಮೂಲಕ ಲೈವ್ ಸ್ಟ್ರೀಮ್ ಮಾಡ್ತಾ ಇದ್ರೆ ಅವ್ರಿಗೆ ತುಂಬಾ ಬೆನಿಫಿಟ್ಸ್ ಆಗುತ್ತೆ, ತುಂಬಾ ಯೂಸ್ಫುಲ್ ಆಗುತ್ತೆ. ಹೆಂಗೆ ಅಂದ್ರೆ, ಈಗ ನಾವು ಏನಾದರೂ ಕಂಪ್ಯೂಟರಲ್ಲಿ ಲೈವ್ ಸ್ಟ್ರೀಮ್ ಮಾಡ್ತಾ ಇದೀವಿ ಅಂದ್ರೆ, ಕಂಪ್ಯೂಟರ್ ಮೂಲಕ ಲ್ಯಾಪ್ಟಾಪ್ ಮೂಲಕ ಅಂದ್ರೆ ನಮಗೆ ಲೈವ್ ಜೊತೆಗೆ ನಿಮಗೆ ಅಂದ್ರೆ ಮಿಡ್ರೋಲ್ ಯಾಡ್ಸ್ ಅಂದ್ರೆ ಒಂದು ಯಾಡ್ಸ್ ಕೂಡ ಬರುತ್ತೆ. ಯಾಡ್ಸ್ ಯಾವತ್ತೆ ಲೈವ್ ಜೊತೆ ಸೈಡ್ ಒಂದು ಯಾಡ್ಸ್ ಅನ್ನೋದು ಬರುತ್ತೆ, ನಿಮಗೆ ಎಲ್ಲರೂ ಕೂಡ ಗೊತ್ತಿದೆ. ಅಂದ್ರೆ ನೋಡುವಂತ ಜನರಿಗೆ ಡಿಸ್ಟರ್ಬ್ ಆಗಬಾರ್ದಂತ ಲೈವ್ ಜೊತೆ ಸೈಡ್ ಒಂದು ಯಾಡ್ಸ್ ಅನ್ನು ಪ್ಲೇ ಮಾಡ್ತಾ ಇದ್ದಾರೆ. ಅದೇ ರೀತಿ ಕೂಡ ಅದು ಲ್ಯಾಪ್ಟಾಪ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಮಾತ್ರ ಇತ್ತು, ಅದ್ರ ಬಟ್ ಮೊಬೈಲ್ ನಲ್ಲಿ ಇಲ್ಲ ಆಗಿತ್ತು. ಅದ್ರ ಬಟ್ ಇವಾಗ ಏನ್ ಮಾಡಿದ್ರು, ಫೈನಲಿ ಅದನ್ನು ಕೂಡ ಮೊಬೈಲ್ ಅಲ್ಲಿ ರಿಲೋಟ್ ಮಾಡಿದ್ದಾರೆ. ಇನ್ನು ಮುಂದೆ ನೀವು ಏನಾದ್ರು ಮೊಬೈಲ್ ಮೂಲಕ ಲೈವ್ ಸ್ಟ್ರೀಮ್ ಮಾಡ್ತಾ ಇದ್ರೆ, ನಿಮ್ಮ ಲೈವ್ ಜೊತೆ ಏನಿದೆ, ನಿಮ್ಮ ಲೈವ್ ಜೊತೆ ಸೈಡ್ ಯಾಡ್ಸ್ ರನ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ದುಡ್ಡು ಅನ್ನೋದು ಬರುತ್ತೆ, ಜಾಸ್ತಿ ಇನ್ಕಮ್ ಬರುತ್ತೆ. ಇದು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬಾ ಬೆನಿಫಿಟ್ಸ್ ಆಗುತ್ತೆ, ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಒಂದು ಅಪ್ಡೇಟ್ ಸೆಕೆಂಡ್ ಅಪ್ಡೇಟ್ ಯಾವುದೇ ರೀತಿ ಅಂದ್ರೆ, ಈಗ ನೀವು ಲೈವ್ ಮಾಡ್ತಾ ಇದ್ರೆ ಲೈವ್ ಜೊತೆ ಸೈಡ್
ಏನು ಮಾಡ್ತಾ ಇದ್ದಾರೆ, ಯಾಡ್ಸ್ ಕೂಡ ಪ್ಲೇ ಮಾಡ್ತಾ ಇದ್ದಾರೆ. ಆದ್ರೆ ಬಟ್ ಇದು ಅಪ್ಡೇಟ್ ಇದೆ, ಆಲ್ರೆಡಿ ಬಂದಿದೆ. ಆದ್ರೆ ಬಟ್ ಇದು ಕೆಲವೊಂದಷ್ಟು ಇದರಲ್ಲಿ ಇತ್ತು, ಯಾವ್ದಾದ್ರೆ ಲ್ಯಾಪ್ಟಾಪು ಮತ್ತೆ ಕಂಪ್ಯೂಟರ್ ಈ ರೀತಿ, ಪಿ ಸಿಯಲ್ಲಿ ಈ ರೀತಿ ಇತ್ತು. ಅದ್ರ ಬಿಟ್ಟು ಮೊಬೈಲ್ನಲ್ಲಿ ಲೈವ್ ಸ್ಟ್ರೀಮ್ ಮಾಡೋರಿಗೆ ಇಲ್ಲ ಆಗಿತ್ತು. ಅದ್ರ ಬಟ್ ಇನ್ನು ಮುಂದೆ ಲೈವ್ ಮೊಬೈಲ್ನಲ್ಲೂ ಕೂಡ ಸಿಗುತ್ತೆ. ನಾನು ಕೂಡ ಮೊಬೈಲಲ್ಲಿ ಲೈವ್ ಮಾಡ್ತೀನಿ, ಇನ್ನು ಮುಂದೆ ನನಗೂ ಕೂಡ ಖುಷಿ. ಇದೊಂದು ಅಪ್ಡೇಟ್ ಕೂಡ, ಇದು ಸೆಕೆಂಡ್ ಅಪ್ಡೇಟ್ ಬಂದ್ಬಿಟ್ಟು. ಇನ್ನು ಮೂರನೇ ಅಪ್ಡೇಟು, ಈ ಒಂದು ಅಪ್ಡೇಟ್ ಹೇಳೋಕ್ಕಿಂತ ಮುಂಚೆ ನನಗೆ ತುಂಬಾ ಬೇಜಾರಾಯಿತು ಈ ಅಪ್ಡೇಟ್ ಕೇಳಿ. ಆದ್ರೆ ಬಟ್ ನಾನು ಹೇಳೋ ಕರ್ತವ್ಯ ನಿಮಗೆ ಕಿವಿಗೆ ತಲುಪಿಸೋ ನನ್ನ ಜವಾಬ್ದಾರಿ, ನನ್ನ ಮೇಲೆ ಇಟ್ಟಂತ ನಂಬಿಕೆ ನಾನು ಉಳಿಸ್ಕೋಬೇಕಲ್ಲ, ಅದಕ್ಕೋಸ್ಕರ ಏನಪ್ಪ ಈ ಮೂರನೇ ಅಪ್ಡೇಟ್ ಏನಪ್ಪ ಅಂದ್ರೆ ತುಂಬ ಸಿಂಪಲ್, ಕ್ಲಿಯರ್ ಆಗಿ ಹೇಳ್ಬೇಕ್ರೆ, ಇವಾಗ ನಾವು ಯೂಟ್ಯೂಬ್ನಲ್ಲಿ ಏನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಲಿಲ್ಲ ಅಂದರೆ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಂದ್ರೆ ನಾವು ಯೂಟ್ಯೂಬ್ನಲ್ಲಿ ಪ್ರತಿದಿನ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಆವಾಗ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಿರಲ್ಲ. ಆದ್ರೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಸ್ಟುಡಿಯೋ ಯಾಡ್ಸ್ ಅನ್ನೋದು ಬರ್ತಾ ಇರುತ್ತೆ. ನನ್ನ ಚಾನಲ್ ಮೌಂಟೇಶನ್ ಆನ್ ಆಗಿಲ್ಲ, ಅದ್ರ ಬಟ್ ಯಾಡ್ಸ್ ಅನ್ನೋದು ಬರ್ತಾ ಇರುತ್ತೆ. ಆ ಯಾಡ್ಸ್ ಬರುವಂಥ ದುಡ್ಡು ನಮಗೆ ಬರಲ್ಲ, ಅದು ಯಾರಿಗೆ ಹೋಗುತ್ತೆ, ಯೂಟ್ಯೂಬ್ದವ್ರು ಹೋಗುತ್ತೆ. ಯಾಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಮೌಂಟೇಶನ್ ಆನ್ ಆಗಿಲ್ಲ, ಅದ್ರ ಬಟ್ ಅವರು ಯೂಟ್ಯೂಬ್ದವ್ರಿಗೆ ಅರ್ನಿಂಗ್ಸ್ ಅನ್ನೋದು ಎಲ್ಲ ಅವರೇ ನುಂಗಿ ಬಿಡ್ತಾ ಇದ್ರು. ಆದ್ರೆ ಎಲ್ಲ ಅವರೇ ನುಂಗ್ತಾ ಇದ್ರು. ಆದ್ರೆ ಇವಾಗ ಏನ್ ಮಾಡಿದ್ದಾರೆ, ಯೂಟ್ಯೂಬ್ ಒಂದು ಹೊಸ ನೀವು ಅಪ್ಡೇಟ್ ಮಾಡಿದ್ದಾರೆ. ಏನಪ್ಪ ಯೂಟ್ಯೂಬ್ ಸಬ್ಸ್ಕ್ರಿಪ್ಷನ್ ಇದರಲ್ಲಿ ಯಾಡ್ಸ್ ಒಂದು ಹೊಸ ನೀವು ಸ್ಲೋಟ್ ಮಾಡಿದ್ದಾರೆ, ಅಂದ್ರೆ ಫಾರ್ಮ್ಯಾಟ್ ಮಾಡಿದ್ದಾರೆ, ಹೊಸ ಫಾರ್ಮ್ಯಾಟ್ ಮಾಡಿದ್ದಾರೆ. ಸಬ್ಸ್ಕ್ರಿಪ್ಷನ್ ಇದರಲ್ಲಿ ಪ್ರೀಮಿಯಂ ನಲ್ಲಿ ಒಂದು ಹೊಸ ಯಾಡ್ಸ್ ಒಂದು ಫಾರ್ಮ್ಯಾಟ್ ಮಾಡಿ ಇದನ್ನ ರಿಲೀಸ್ ಮಾಡಿದ್ದಾರೆ, ಅಪ್ಡೇಟ್ ಮಾಡಿದ್ದಾರೆ. ಏನಪ್ಪ ಅಪ್ಡೇಟ್ ಅಂದ್ರೆ, ಯೂಟ್ಯೂಬ್ ನಲ್ಲಿ ಇನ್ನು ಮುಂದೆ ಏನಾದ್ರು ಈ ಪ್ರೀಮಿಯಂ ಇದೆಲ್ಲ, ಪ್ರೀಮಿಯಂ ಒಳಗಡೆ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಈ ಲೈಟ್ ಸಬ್ಸ್ಕ್ರಿಪ್ಷನ್ ಇದ್ರೂ ಕೂಡ ನಿಮಗೆ ಏನಾಗುತ್ತೆ, ಯಾಡ್ಸ್ ಅನ್ನೋದು ಬರುತ್ತೆ. ಫುಲ್ ಸಬ್ಸ್ಕ್ರಿಪ್ಷನ್ ಇದ್ರೆ ಯಾಡ್ಸ್ ರನ್ ಆಗಲ್ಲ, ನಿಮಗೆ ಯಾಡ್ಸ್ ಪ್ಲೇ ಮಾಡಲ್ಲ ಅವರು. ಅದೇ ಲೈಟ್ ಸಬ್ಸ್ಕ್ರಿಪ್ಷನ್ ಇದ್ರೆ ನಿಮಗೆ ಏನಾಗುತ್ತೆ ಅಂದ್ರೆ, ಲೈಟ್ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಅಂದ್ರೆ ಲೈಟ್ ಪ್ರೀಮಿಯಂ ಅಂತ ಬಂದ್ಬಿಟ್ಟು, ಲೈಟ್ ಪ್ರೀಮಿಯಂ ಇದ್ರೆ ನಿಮಗೆ ಯಾಡ್ಸ್ ಅನ್ನೋದು ರನ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಆ ಯಾಡ್ಸ್ ನಿಂದ ಆ ಬರುವಂತ ದುಡ್ಡು ಕ್ರಿಯೇಟರ್ಸ್ ಬರಲ್ಲ, ನಮ್ಮಂತ ಕ್ರಿಯೇಟರ್ಸ್ ಬರಲ್ಲ. ಅದ್ಯಾರು ಹೋಗುತ್ತೆ, ಸಂಪೂರ್ಣ ಯೂಟ್ಯೂಬ್ದವರು ತಿಂದು ಬಿಡ್ತಾರೆ, ಅವರೇ ಹೋಗ್ಬಿಡುತ್ತೆ. ಇದೇ ನೋಡಿ ಅಪ್ಡೇಟ್, ತುಂಬಾ ಬೇಜಾರೈತೆ. ಯಾವ ರೀತಿ ಅಂದ್ರೆ, ಮೊದಲಿಗೆಲ್ಲ ಈ ಯೂಟ್ಯೂಬ್ ನಮ್ಮ ಚಾನಲ್ ಮೌಂಟೇಶನ್ ಆನ್ ಆಗಲಿಲ್ಲ ಅಂದ್ರೂ ಕೂಡ ಯಾಡ್ಸ್ ರನ್ ಮಾಡ್ತಾರೆ, ಅದೆಲ್ಲ ಅರ್ನಿಂಗ್ಸ್ ತಗೋತಾ ಇದ್ರು, ಅದು ನಡೀತು. ಅದು ಬೇಡ ಬಿಡಿ, ನಮ್ಮ ಚಾನಲ್ ಮೌಂಟೇಶನ್ ಆನ್ ಆಗಿಲ್ಲ, ಇದು ತಗೊಳ್ಳಿ ಅಂತ ಇದೀವಿ. ಇವಾಗ ನಮ್ಮ ಚಾನಲ್ ಮೌಂಟೇಶನ್ ಆದ ತಕ್ಷಣ ನಮಗೆ ಪ್ರೀಮಿಯಂ ಕೆಲವೊಂದಷ್ಟು ಅಲ್ಲಿ ಯಾರಾದ್ರೂ ಲೈಟ್ ಪ್ರೀಮಿಯಂ ತಗೊಂಡ್ರೆ ಅವರಿಗೆ ಯಾಡ್ಸ್ ರನ್ ಆಗುತ್ತೆ. ಆ ದುಡ್ಡು ಏನದಲ್ಲ, ಆ ದುಡ್ಡು ಏನ್ ಮಾಡ್ತಾರೆ, ಅವ್ರು ತಗೋತಾರೆ, ಇನ್ನು ಮುಂದೆ ನಮ್ಗೆ ಕೊಡಲ್ಲ. ಹೊಸ ಫಾರ್ಮ್ಯಾಟ್ ಮಾಡಿ ಸ್ಲಾಟ್ ಮಾಡಿ ಒಂದು ಇದು ಮಾಡ್ತಾರೆ, ಫಾರ್ಮ್ಯಾಟ್ ಅಲ್ಲಿ ಯಾಡ್ಸ್ ಅದೊಂದು ರನ್ ಮಾಡ್ತಾರೆ. ಅದರಿಂದ ಬರುವಂತ ದುಡ್ಡೆಲ್ಲ ಅವ್ರು ನುಂಗಿ ಬಿಡ್ತಾರೆ, ನಾವು ನುಂಗಕ್ಕಾಗಲ್ಲ. ನಮ್ಗೆ ಯಾವ್ದೇ ರೀತಿ ₹1 ಕೊಡಲ್ಲ, ಎಲ್ಲ ಅವರೇ ತಗೊಂಡ್ಬಿಡ್ತಾರೆ. ಇದು ಬ್ಯಾಡ್ ಅಪ್ಡೇಟ್. ಏನೋ ತುಂಬಾ ಸಿಂಪಲ್ ಏನಿಲ್ಲ, ಟೋಟಲ್ ಅಮೌಂಟ್ ಇರೋ ಅಂದ್ರೆ ಈಗ ಬಂದಂತ 3 ಹೊಸ ನ್ಯೂ ಅಪ್ಡೇಟ್. ಈಗ ನಾನು ನಿಮಗೆ ಸಂಪೂರ್ಣವಾಗಿ ಯೂಟ್ಯೂಬ್ ನಲ್ಲಿ ಬಂದಂತ ಹೊಸ ನ್ಯೂ ಮೌಂಟೇಶನ್ ನ್ಯೂ ಅಪ್ಡೇಟ್ 3 ಅಪ್ಡೇಟ್ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ರೆ, ಇದರಲ್ಲಿ ಯಾವೊಂದು ಅಪ್ಡೇಟ್ ನಿಮಗೆ ತುಂಬಾ ಇಷ್ಟ ಆಯ್ತು, ಯಾವೊಂದು ಅಪ್ಡೇಟ್ ಇಷ್ಟ ಆಗಲಿಲ್ಲ ಅದನ್ನು ಕೂಡ ಚಿಕ್ಕದಾಗಿ ಕಳಿಸಲಿಕ್ಕೆ ಮಾಡಿ ಹಾಕೋದು ಮರಿಬೇಡಿ ಅಂತ ಇವತ್ತನ್ನು ಮುಗಿಸ್ತೀನಿ. ಇವತ್ತನ್ನು ಮುಗಿಸೋದು ನಮ್ಮ ಚಾನಲ್ ಮಕ್ಕಳ ಎಲ್ಲ ಕೂಡ ಜೀವನ ಮಾತ್ರ ಮತ್ತೆ ಸಿಗ್ತೀನಿ. ಅಷ್ಟೆಲ್ಲರಿಗೆ ಬಾಯ್.